ಈ ನಕಲಿ ವಿಷಕಾರಕ ಐಸ್ ಕ್ರೀಮ್ ತಿನ್ನೋ ಕೆಲವರು ನಾವು ಬ್ರಾಂಡೆಡ್ ಐಸ್ ಕ್ರೀಮ್ ತಿನ್ನೋದೇ ಅಂತ ಜಂಬ ಕೊಚ್ಕೊಳ್ತಿರಬಹುದು. ಆದರೆ ತಮಾಷೆ ಗೊತ್ತಾ, ಈ ಬ್ರಾಂಡೆಡ್ ಐಸ್ ಕ್ರೀಮನ್ನು ನಕಲಿ ಮಾಡೋ ಚಾಣಾಕ್ಷತನ ಈ ಧೂರ್ತರಿಗಿದೆ. ಅದು ಹೇಗೆ ಅಂತ ಹೇಳ್ತೀನಿ ಬನ್ನಿ. ಒಳಗೆ ನಕಲಿ, ಹೊರಗೆ ಅಸಲಿ. ಬಡವರು, ಮಧ್ಯಮ ವರ್ಗದವರು, ಗ್ರಾಮೀಣ ಭಾಗದ ಜನರು ಹೆಚ್ಚಾಗಿ ಲೋಕಲ್ ಐಸ್ ಕ್ರೀಮನ್ನೇ ಬಳಸೋದು. ಆದರೆ 95% ಲೋಕಲ್ ಐಸ್ ಕ್ರೀಮ್ಗಳು ಗುಣಮಟ್ಟದ್ದಾಗಿರಲ್ಲ. ಅವು ಅನಾರೋಗ್ಯಕರವಾಗಿರುತ್ತವೆ. ಆದರೆ ಸ್ಥಿತಿವಂತರು ಮಾತ್ರ ಗುಣಮಟ್ಟದ ಬ್ರಾಂಡೆಡ್ ಐಸ್ ಕ್ರೀಮ್ ಅನ್ನ ತಿಂತಾರೆ. ತಮಾಷೆ ಅಂದ್ರೆ ಈ ಬ್ರಾಂಡೆಡ್ ಐಸ್ ಕ್ರೀಮ್ ಅನ್ನು ನಕಲಿ ಮಾಡೋ ಚಾಕಚಕ್ಯತೆ ಈ ನಕಲಿ ವೀರರಿಗಿದೆ. ಇವರು ಗುಣಮಟ್ಟದ ಬ್ರಾಂಡೆಡ್ ಐಸ್ ಕ್ರೀಮ್ ಕಂಪನಿಯ ಕವರ್ ಅನ್ನ ನಕಲಿ ಮಾಡ್ತಾರೆ. ಅದರೊಳಗೆ ಈ ವಿಷಯುಕ್ತ ಅನಾರೋಗ್ಯಕರ ಲೋಕಲ್ ಐಸ್ ಕ್ರೀಮ್ ಹಾಕಿ ಮಾರಾಟ ಮಾಡಿ ಭರ್ಜರಿ ಲಾಭ ಗಳಿಸ್ತಾರೆ. ಹೀಗೆ ಜನರಿಗೆ ಮೋಸ ಮಾಡೋ ಐಸ್ ಕ್ರೀಮ್ ಫ್ಯಾಕ್ಟರಿಗಳ ಭೇಟಿಯನ್ನ ನಾವು ಮುಂದುವರಿಸಿದ್ವಿ. ಟ್ಯಾಂಡ್ರಿ ರಸ್ತೆಯಲ್ಲಿರೋ ಜಾಲಿ ಐಸ್ ಕ್ರೀಮ್ ಫ್ಯಾಕ್ಟರಿಗೆ ಹೋದ ನಮ್ಗೆ ಜನ್ಮದಲ್ಲಿ ಇನ್ಮುಂದೆ ಐಸ್ ಕ್ರೀಮೇ ತಿನ್ನಬಾರ್ದು ಅನ್ಸಿತು. ಕತ್ತಲ ಕೋಣೆಯೊಳಗೆ ತಯಾರಾಗ್ತಿದ್ದ ಆ ಐಸ್ ಕ್ರೀಮ್ ತಿನ್ನುವವನನ್ನ ಆ ದೇವರೇ ಕಾಪಾಡಬೇಕು. ಗೋರಿಪಾಳ್ಯದ ಗಲ್ಲಿಯೊಳಗೆ ಅನೇಕ ಐಸ್ ಕ್ರೀಮ್ ಫ್ಯಾಕ್ಟರಿಗಳು ಕಾರ್ಯನಿರ್ವಹಿಸುತ್ತಿವೆ. ಅವುಗಳಲ್ಲಿ ಒಂದೆರಡರ ಝಲಕ್ ಇಲ್ಲಿದೆ ನೋಡಿ. ಅಚ್ಚರಿಯ ವಿಚಾರ ಅಂದ್ರೆ ನಮ್ಮ ರಾಜ್ಯದಲ್ಲಿ ಆಹಾರ ಕಾಯ್ದೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿದೆ ಅಂತ ಆರೋಗ್ಯ ಸಚಿವರು ಬಡಾಯಿ ಕೊಚ್ಚಿಕೊಳ್ತಿದ್ದಾರೆ. ಆದ್ರೆ ರಾಜಧಾನಿಯ ಗಲ್ಲಿಗಳಲ್ಲೇ ಈ ಕೊಳಕು ಐಸ್ ಕ್ರೀಮ್ ಫ್ಯಾಕ್ಟರಿಗಳು ರಾಜಾರೋಷವಾಗಿ ಕಾರ್ಯನಿರ್ವಹಿಸುತ್ತಿವೆ. ಆಹಾರ ಅಧಿಕಾರಿಗಳು ಯಾವುದೇ ಪರೀಕ್ಷೆ ತನಿಖೆ ಮಾಡದೆ ಲಂಚದ ಮುಖ ನೋಡಿ ಇಂಥ ನಕಲಿ ಆಹಾರ ತಯಾರಿಕಾ ಘಟಕಗಳಿಗೆ ಲೈಸೆನ್ಸ್ ಕೊಡ್ತಾರೆ. ಆ ಮೂಲಕ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಲೈಸೆನ್ಸ್ ಇಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಐಸ್ ಕ್ರೀಮ್ ಫ್ಯಾಕ್ಟರಿಗಳನ್ನ ಮುಚ್ಚೋ ಬದಲು ಅವರಿಂದಲೇ ಸಮಥಿಂಗ್ ಪಡೆದು ಅಧಿಕಾರಿಗಳು ಮಜಾ ಮಾಡ್ತಿದ್ದಾರೆ. ಇನ್ನು ನಮ್ಮ ಆರೋಗ್ಯ ಸಚಿವರು ಬರೀ ಭರವಸೆ ಕೊಡೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ. ಅಧಿಕಾರಿಗಳು ಸಚಿವರನ್ನ ಗಂಭೀರವಾಗಿ ಪರಿಗಣಿಸದೇ ಇರೋದು ದುರದೃಷ್ಟಕರ. ಕಾರ್ಯಾಚರಣೆ ಮುಗಿದ ಬಳಿಕ ನಮ್ಮನ್ನ ಕಾಡಿದ ಪ್ರಶ್ನೆ ಏನು ಗೊತ್ತಾ? ಕವರ್ ಸ್ಟೋರಿ ತಂಡದ ಕಣ್ಣಿಗೆ ಕಾಣಸಿಗೋ ಈ ನಕಲಿ ವಿಷಕಾರಕ ಐಸ್ ಕ್ರೀಮ್ ಫ್ಯಾಕ್ಟರಿಗಳು ನಮ್ಮ ಆರೋಗ್ಯ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಯಾಕೆ ಕಾಣಲ್ಲ? ಅಷ್ಟೇ ಅಲ್ಲ, ಅದರ ವಿರುದ್ಧ ಕ್ರಮ ಕೈಗೊಳ್ಳುವ ಮತ್ತೆ ಅದನ್ನ ಮುಚ್ಚೋ ತಾಕತ್ತು ನಮ್ಮ ಆರೋಗ್ಯ ಸಚಿವರಿಗೆ, ಆಹಾರ ಅಧಿಕಾರಿಗಳಿಗೆ ಇಲ್ವಾ? ಈ ಪ್ರಶ್ನೆಗೆ ಸಚಿವರು ಉತ್ತರ ಕೊಡಲೇಬೇಕು. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದ್ರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.